ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸರ್, ಈಗ 2 ತಿಂಗಳ ಕೆಳಗೆ ಇನ್ನು ನಾವು ಭತ್ತ ಕಟಾವು ಮಾಡೋದಕ್ಕಿಂತ ಮುಂಚೆನೇ ಸರ್ಕಾರ 2360 ರೂಪಾಯಿ ಒಂದು ಬೆಲೆ, 2389 ರೂಪಾಯಿ ಎರಡನೇ ಬೆಲೆ, ಈ 2 ಬೆಲೆಗಳನ್ನು ಭತ್ತದ ಖರೀದಿ ಕೇಂದ್ರಕ್ಕೆ ಅಂತಂದೇಳಿ ನೀವು ಇವತ್ತು ಗುರುತು ಮಾಡಿಬಿಟ್ರಿ. ನಾವೆಲ್ಲ ಆಶಾದಾಯಕರಾಗಿದ್ವಿ, ಸರ್ಕಾರ ಬಿಡು ಒಳ್ಳೆ ರೇಟ್ ಕೊಡ್ತಾ ಅಂತಾರೆ. ಇವತ್ತಿನವರೆಗೆ ನಾವು ಭತ್ತ ಕಟಾವು ಮಾಡಿ 1 ತಿಂಗಳಾದರೂ ಕೂಡ ನಮಗೆ ಖರೀದಿ ಕೇಂದ್ರನ ಓಪನ್ ಮಾಡಿಲ್ಲ, ನಾವು ಒಂದು ಚೀಲ ಭತ್ತನೂ ಖರೀದಿ ಮಾಡಿಲ್ಲ. ಅಂದರೆ ಈ ಪರಿಸ್ಥಿತಿಗಳಿಗೆ ಏನು ಕಾರಣ? ಇವತ್ತು ನಾವು 2100 2050 ರೂಪಾಯಿಗೆ ಮಾರಾಟ ಮಾಡ್ಕೊಂತಿದ್ದೀವಿ. ನಿಮ್ಮ ಖರೀದಿ ಕೇಂದ್ರದಲ್ಲಿ ಬೆಂಬಲ ಬೆಲೆ ಗುರುಸಿರ್ತಕ್ಕಂಥ 300 ರೂಪಾಯಿ ಕಡಿಮೆ ಬೆಲೆಯಲ್ಲಿ ನಾವು ಮಾರಾಟ ಮಾಡ್ಕೊಂತ ಬಂದರೆ ನಿಮಗೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಅಂದರೆ ಯಾಕೆ ಇಂಥ ಚಿಂತನೆ ಮಾಡ್ತೀರಿ? ಇವಾಗ ಏನಾಯ್ತು ಅನುಕೂಲ? ನಮ್ಮಿಂದ ಖರೀದಿ ಮಾಡಿರ್ತಕ್ಕಂಥ ದಲಾಲಿಗಳು ಅವರು ಮತ್ತು ಇದರ ಅಧಿಕಾರಿಗಳು ಖರೀದಿ ಕೇಂದ್ರ ನೀವು ಓಪನ್ ಮಾಡಿದ್ರು ಕೂಡ ಇವಾಗ ಲಾಸ್ಟ್ 1 ತಿಂಗಳಾಯ್ತು ಭತ್ತ ರೈತರು ಕಟಾವು ಮಾಡ್ಕೊಂಡು. ಏನಂದ್ರೆ ಇಲ್ಲಿ ಇದ್ರಂಗೆ ಒಣಗೊಳ ಬಿಸಿಲು ಮಳೆ ಅಂದಂಗೆ ಹಾಕ್ಯಂಡು ಕೂತ್ಕೊಂಡಿವಿ, ರಾತ್ರಿ ಕಾಯ್ಬೇಕು. ಅಂದರೆ ಇವನ್ನ ತಗೊಂಡಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಅಧಿಕಾರಿಗಳು ತಾವು ಅವರೆಲ್ಲರೂ ಕೂಡ ಫ್ರಾಡ್ ಮಾಡ್ಕೊಂಡು ಇದರಲ್ಲಿ ಆಂಧ್ರದಿಂದ ಬಂದಿರತಕ್ಕಂಥ ಕಳಪೆ ಮಾಡೋದ ಭತ್ತನ ಇದ್ರಾಗ ಮಿಕ್ಸ್ ಮಾಡ್ಕೊಂಡು ಅದನ್ನು ಮಾರಾಟ ಮಾಡ್ಕೊಂತಾರೆ, ಅವ್ರು ಅನುಕೂಲ ಪಡ್ಕೊಂತಾರೆ. ಇದು ರೈತರಿಗೆ ಅನುಕೂಲ ಆಗೋದಿಲ್ಲ. ಯಾಕಂದರೆ ಯಾವತ್ತು ಭತ್ತ ಕಟಾವು ಮಾಡ್ಕೊಂಡು ಇನ್ನು 15 ದಿನ ಮುಂತಾಗೆ ನೀವು ಇವತ್ತು ಖರೀದಿ ಕೇಂದ್ರ ಓಪನ್ ಮಾಡಿದರೆ ನಾವೆಲ್ಲರೂ ಖರೀದಿ ಕೇಂದ್ರ ತಂದಾಗ್ತಿದ್ವಿ. ಅದು ಹೋಬಳಿ ಮಟ್ಟದ ಖರೀದಿ ಕೇಂದ್ರ ಕೂಡ ಮಾಡ್ತಾ ಇಲ್ಲ. ನೀವು ಬರೀ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಅಂತ ಅಂತಾರೆ. ಇದು ನೀವು ಬರೀ ಬಾಯಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ನಮ್ಗೆ ಏನು ಅನಿಸ್ಬಿಡುತ್ತೆ, ಈ ಸರ್ಕಾರಗಳಿಗೆ ಹಣ ಇಲ್ದದಕ್ಕೆ ಏನು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಮ್ಮ ದಿವಾಳಿಯದ್ದು ಹೋಗೈತೆ, ನಮ್ಮನ್ನು ದಿವಾಳಿ ಎಬ್ಬಿಸ್ತಾರೆ ಅಂದ್ಕೊಂಡ್ಬಿಟ್ಟಿವಿ. ನಮ್ಮ ರೈತ ಒಂದು ವರ್ಷ ಬೆಳೆ ಬೆಳೆದು ಬಿಟ್ರೆ ನಿಮ್ಮ ಮನೆ ಬರಗಳು ಏನಂತ ಅಂಬಂದ್ರೆ ನೀವು ಚಿಂತನೆ ಮಾಡಿ ಶೀಘ್ರವೇ ಇದನ್ನು ಖರೀದಿ ಕೇಂದ್ರ ಮಾಡಿ ಇವತ್ತು ನಮ್ಮ ರೈತರ ಬೆಲೆನ ಬೆಂಬಲ ಬೆಲೆಯಲ್ಲೇ ಖರೀದಿ ಮಾಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಸರ್, ಇಲ್ಲಿ ಇವಾಗ ನಾವು ತಿಂಗಳಾಯ್ತು, 15 ದಿನ 20 ದಿನ ಆಯಿತು, ತಿಂಗಳಿಂದಾಗ ನೆಲ್ಲ ಅರಕ್ಕೊಂಡು ಕುಂತ್ಕೊಂಡಿವಿ. ಆದರೆ ಸರಿಯಾದ ರೇಟ್ ಇಲ್ಲ. ಈ ರೇಟ್ ಖರೀದಿ ಕೇಂದ್ರ ತೆಗಿಬೇಕಂತ ನಾವು ಕೇಳ್ಕೊಂತೀವಿ. ಆದ್ರೆಗೇನೆ ಇಲ್ಲಿ ಬರೀ ಅಧಿವೇಶನದಾಗ ಕಾಲಹರಣ ಮಾಡಿ ಬರೀ ಒಬ್ರಿಗೊಬ್ರು ಮಾತಾಡಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಅಂತೇಳಿ ಒಬ್ಬರ ಮ್ಯಾಗ ಇದು ತಿಕ್ಕಾಡ್ಕೊಂತ ರೈತರ ಬಗ್ಗೆ ಕೇಳ್ಕೊಂಬಲೇ ಇಲ್ಲ ಸರ್. ಆದ್ರೆ ಖರೀದಿ ಕೇಂದ್ರ ತೆಗಿ ಅಂತ ಹೇಳ್ತಾರೆ. ಯಾವುದು ಖರೀದಿ ಕೇಂದ್ರ ತೆಗೆದಿಲ್ಲ. ಮೆಕ್ಕೆಜೋಳ ತೆಗೆದಿಲ್ಲ, ನೆಲ್ಲು ತೆಗೆದಿಲ್ಲ. ಮೆಕ್ಕೆಜೋಳ 1800 1900 ಐತಿ, ಅದು ತೆಗೋದಿಲ್ಲ. ಸುಮ್ಮನೆ 6 ವರ್ಷ ಇದಂತ 1400 1500 ವ್ಯಾಪಾರ ಕೊಟ್ಟು ನಾವು ಸುಮ್ಮನೆ ಬಂದ್ಬಿಡ್ಬೇಕು. ಭತ್ತ ಇಳುವರಿ ಈ ವರ್ಷ ರೇಟ್ ಕಡಿಮೆ ಸರ್. ಇಳುವರಿ ಕೂಡ ಕಡಿಮೆ ಬಂದತಿ ಈ ವರ್ಷ. 25-30 ಬಂದತ್ ಅಷ್ಟೇ, ಕಡಿಮೆ ಬಂದತಿ ಇಳುವರಿ ಈ ವರ್ಷ. 40 ಕೂಡ ಇಲ್ಲ. ಎರಡನೇ ಬೆಳೆಗೆ ನೀರಿಲ್ಲ, ಅದು ಕೂಡ ಬಡ್ತಾನೆ, ಬೆಲೆ ಕೂಡ ಇಲ್ದಂಗಾಗೈತೆ. ಅದ್ರ ಬಗ್ಗೆ ಖರೀದಿ ಕೇಂದ್ರ ಅರ್ಜೆಂಟ್ ತೆಗಿಬೇಕಂತ ನಾವು ಕೇಳ್ಕೊಂತೀವಿ ಸರ್. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.